ನಮಸ್ಕಾರ ಸ್ನೇಹಿತರೆ. ನೋಡಿ, ನಮ್ಮ ಆತ್ಮೀಯರು ನನಗೊಂದು ಕಮೆಂಟ್ ಹಾಕಿದರು. ಏನಪ್ಪ ಅಂತಂದರೆ, ಬ್ರದರ್, ಒಂದು 1000 ಸಬ್ಸ್ಕ್ರೈಬರನ್ನ ಹೇಗೆ ಬೇಗ ಕಂಪ್ಲೀಟ್ ಮಾಡೋದು ಅಂತ ನನಗೊಂದು ಕಮೆಂಟ್ ಹಾಕಿದರು. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ನಾನು ಕೂಡ ಅವರು ಕೂಡ ಹೊಸಬರಾಗಿರೋದ್ರಿಂದ ಈ ಒಂದು ಕಮೆಂಟ್ ಹಾಕಿದ್ರು ಅಂತ ಕಾಣುತ್ತೆ. ಹಾಗಾಗಿ ಭಾಳ ಸುಲಭವಾಗಿ 50 ದಿನದಲ್ಲಿ 1000 ಸಬ್ಸ್ಕ್ರೈಬರನ್ನು ನೀವು ಕಂಪ್ಲೀಟ್ ಮಾಡ್ಬೋದು. ಅದು ಹೇಗೆ ಅಂತಂದರೆ ಭಾಳ ಸರಳವಾಗಿರ್ತಕ್ಕಂಥದ್ದು. ಅದನ್ನು ಹೇಳ್ತೀನಿ ಕೇಳಿ. ಏನಿಲ್ಲ, ಶಾರ್ಟ್ಸ್ ವೀಡಿಯೋಗಳನ್ನು ನೀವು ಮಾಡಿ. ಶಾರ್ಟ್ಸ್ ವೀಡಿಯೋ ಅಂದರೆ ಶಾರ್ಟ್ಸ್ ವೀಡಿಯೋ 14 ಸೆಕೆಂಡ್ ಇರ್ತದಲ್ಲ ನೋಡಿ, ಆ ವೀಡಿಯೋಗಳನ್ನು ನೀವು ಮಾಡಿ. ಅಂದರೆ ಒಂದು 10 ವೀಡಿಯೋಗಳನ್ನು ಮಾಡಿ. ಅಂದರೆ ಯಾವುದು ಜಾಸ್ತಿ ಓಡಿರುತ್ತೆ, ಒಂದು 5,000, 10,000, 25,000 ಆ ಥರ ವ್ಯೂಸ್ಗಳು ಹೋಗಿರ್ತಲ್ಲ, ಅಂತಹ ಒಂದು ಟ್ರೆಂಡಿಂಗ್ ಕಂಟೆಂಟ್ ಇರ್ತಕ್ಕಂತಹ ಒಂದು ರೀಲ್ಸ್ಗಳನ್ನು ಮಾಡಿ. ರೀಲ್ಸ್ಗಳನ್ನು ಮಾಡಿದಾಗ ನಿಮಗೆ ಡೈಲಿ ಅಂತಂದರೆ ಒಂದು 15ರಿಂದ 20 ಜನ ಸಬ್ಸ್ಕ್ರೈಬರು ನಿಮಗೆ ಗ್ಯಾರಂಟಿ ಅಂತ ನಾನು ಹೇಳಬಲ್ಲೆ. ಯಾಕಂದರೆ ನನಗೆ ಅನುಭವ ಆಗಿದೆ. ಯಾಕಂದರೆ ನಾನು 0 ಸಬ್ಸ್ಕ್ರೈಬರಿಂದ ಬಂದವನು. ನಾನು ಯಾವಾಗ ಲಾಂಗ್ ನೋಡಿ, ಬೇಕಾದ್ರೆ ನನ್ನ ವೀಡಿಯೋನ ತೆಗೆದು ನೋಡಿ, ಯಾವಾಗಲೂ ಕೂಡ ನನಗೆ ಲಾಂಗ್ ವೀಡಿಯೋಗಳಿಗಿಂತ ಈ ಶಾರ್ಟ್ಸ್ ವೀಡಿಯೋಗಳು ಜಾಸ್ತಿ ಹಾಕಿದ್ದೀನಿ. ಅಂದರೆ ನನಗೆ ಬೇಗ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿದ್ದೀನಿ. ಈಗ 1351. ಹಾಗಾಗಿ ಅಂದರೆ ಈ ಶಾರ್ಟ್ಸ್ ವೀಡಿಯೋ, ಈ ರೀಲ್ಸ್ಗಳನ್ನ ಮಾಡಬೇಕು ಅಂತಂದರೆ ಅದಕ್ಕೊಂದು ಟೈಮ್ ಬೇರೆ ಬೇಕಾಗಿರುತ್ತೆ. ಟೈಮು ಅಂತಂದರೆ ನೀವು ಬೆಳಗ್ಗೆ 11 ಗಂಟೆಯಿಂದ ಸ್ಟಾರ್ಟ್ ಮಾಡಿ 10 ವೀಡಿಯೋಗಳನ್ನ ಮಾಡಿ. 10ಅಲ್ಲಿ ಒಂದು 3,000, 4,000, 5,000, 6,000, 8,000 ಗಂಟು ವ್ಯೂಸ್ ಹೋಗುತ್ತೆ. ಈಗ ಬೇಕಾದಷ್ಟು ಮಿಲಿಯನ್ಸ್ಗಳ ಹೋಗಿರ್ತಾರೆ ನೋಡಿ ರೀಲ್ಸ್ಗಳು, ಅಂಥದ್ದನ್ನ ನೀವು ತಗೊಂಡು ಮಾಡಿ. ನಿಮಗೆ ಕನಿಷ್ಠ ಅಂದರೂ 3,000, 4,000, 5,000 ವ್ಯೂಸ್ ಗ್ಯಾರಂಟಿ ಸಿಗುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಟೈಮಿಂಗ್ಸ್ ಭಾಳ ಇಂಪಾರ್ಟೆಂಟು. ಟೈಮಿಂಗ್ಸ್ ಅಂದರೆ ಬೆಳಗ್ಗೆ 11 ಗಂಟೆಯಿಂದ ಸ್ಟಾರ್ಟ್ ಮಾಡಿ, ಮತ್ತು ಸಾಯಂಕಾಲ 4 ಗಂಟೆಯಿಂದ ಸ್ಟಾರ್ಟ್ ಮಾಡಿ. ಡೈಲಿ 10 ವೀಡಿಯೋ ಮಾಡಿ. 10 ವೀಡಿಯೋಲಿ ಒಂದು 3-4 ಗ್ಯಾರಂಟಿ ಕ್ಲಿಕ್ಕು, ನಿಜವಾಗ್ಲೂ ಕ್ಲಿಕ್ ಹೊಡಿತದೆ. ಯಾಕಂದ್ರೆ ನನಗೆ ಬೇಕಾದ್ರೆ ನಮ್ಮದು ವೀಡಿಯೋ ತೆಗೆದು ನೋಡಿ, ನಿಮಗೆ ಗೊತ್ತಿರುತ್ತೆ. ಅದಕ್ಕಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಅದು ನಾನು ಯೂಟ್ಯೂಬ್ಗೆ ಹೊಸಬನಾಗಿರೋದ್ರಿಂದ ಪಾಪ ಅವರು ಹೊಸಬರು, ಅದಕ್ಕೋಸ್ಕರ ಇದು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. 50 ದಿನದಲ್ಲಿ 1000 ಸಬ್ಸ್ಕ್ರೈಬರ್ ಗ್ಯಾರಂಟಿ, ಇದನ್ನು ಮಾತ್ರ ಹೇಳ್ತಿದ್ದೀನಿ. ಹಾಗಾಗಿ ನೋಡಿ, ಕೆಲವರು ಬಟ್ಟ ಬಿಚ್ಕೊಂಡು, ಕೆಲವರು ಅರ್ಧಂಬರ್ಧ ಮೈಗಳನ್ನ ತೋರಿಸ್ಕೊಂಡು ಮಿಲಿಯನ್ ಗಟ್ಟಲೆ ವ್ಯೂಸ್ ಮಾಡಲಿ. ಆ ಕೆಟ್ಟ ದಾರಿ, ಅಡ್ಡ ದಾರಿ ನಮಗೆ ಬೇಡ. ನಾವು ಎಷ್ಟೇ ಆಗಲಿ ನಮ್ಮ ಸ್ವಂತಿಕೆಯಿಂದ ಮಾಡೋಣ, ಜೆನ್ಯೂನಾಗಿ ಮಾಡೋಣ, ಸ್ವತಂತ್ರವಾಗಿ ಮಾಡೋಣ ಅಲ್ವಾ. ಅಲ್ಲ, ಆ ವಾಮಮಾರ್ಗ ನಮ್ಗೆ ಬೇಡ ಅಂತ ನಾವು ಪ್ರಾಮಾಣಿಕವಾಗಿ ಮಾಡೋಣ. ಫಲ ದೇವ್ರಿಗೆ ಬಿಟ್ಟದ್ದು ಮತ್ತು ಯೂಟ್ಯೂಬರ್ ಅವರ ಟೀಮಿಗೆ ಬಿಟ್ಟದ್ದು ಅಲ್ವಾ. ನಾವು ಪ್ರಾಮಾಣಿಕತೆಯಿಂದ ಮಾಡೋಣ. ಅದೆಷ್ಟೊತ್ತು ಬೇಗ ಸಬ್ಸ್ಕ್ರೈಬ್ ಆಗೋದು, ಅದನ್ನು 1,000 ಸಬ್ಸ್ಕ್ರೈಬ್ 4,000 ವಾಚ್ ಟೈಮ್ ಕಂಪ್ಲೀಟ್ ಆಗೋದು, ಅದ್ಯಾವ ಮೂಲ ಅಂತ ತಿಳ್ಕೊಂಡಿದ್ದೀರಿ ನೋಡಿ. ಎಷ್ಟೋ ಜನ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಬೇಗ ವ್ಯೂಸ್ ತಗೋಬೋದು, ಮಿಲಿಯನ್ ಗಟ್ಟಲೆ ವ್ಯೂಸ್ ತಗೋಬೋದು. ಅದು ನಿಜವೂ ಆ ಕೆಟ್ಟ ದಾರಿ ನಮ್ಗೆ ಬೇಡ. ಇನ್ನೂ ಬೇಕಾದ್ರೆ ಕೆಲವರು ಇದ್ದಾರೆ, ನೋಡ್ತಾ ಇರ್ತೀನಿ, ಅಶ್ಲೀಲವಾಗಿರ್ತಕ್ಕಂತಹ ಪದ ಬಳಕೆ ಮಾಡಿ ಏನೇನೋ ಹೆಣ್ಣುಮಕ್ಕಳನ್ನ ಕೆಟ್ಟದಾಗಿ ವರ್ಣನೆ ಮಾಡಿ, ಅದಕ್ಕೊಂದು ಸ್ವಲ್ಪ ಬಣ್ಣ ಕಟ್ಟಿ, ರೂಪರೇಷೆ ಹಾಕಿ, ಅದಕ್ಕೊಂದು ವಿಡಿಯೋ ಮುಖಾಂತರ, ವಾಯ್ಸ್ ಮುಖಾಂತರ ಕೊಟ್ಟು, ವಾಯ್ಸ್ ಓವರ್ ಕೊಟ್ಟು ಫೋಟೋಗಳನ್ನ ಹಾಕಿ ಮಾಡ್ತಾರೆ. ಅದು ನಮ್ಗೆ ಬೇಡ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಈ ಒಂದು ಅದು ನಮ್ಮ ಫ್ರೆಂಡ್ ಬ್ರದರ್ ಕೇಳಿದ್ರಲ್ಲ, ಅದಕ್ಕೋಸ್ಕರ ಈ ಒಂದು ಕಂಟೆಂಟ್ ಮಾಡ್ತಿದ್ದೀನಿ. ಹಾಗಾಗಿ ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು. ಏನಿಲ್ಲ, 50 ದಿನದಲ್ಲಿ 1000 ಸಬ್ಸ್ಕ್ರೈಬರ್ ಖಂಡಿತ ಗ್ಯಾರಂಟಿ. ಇದಕ್ಕೆ ನಾನೇ ಕಾರಣ. ನೀವು ನೋಡ್ಬೋದು, ನನ್ನ ವೀಡಿಯೋಗಳನ್ನ ತೆಗೆದು ನೋಡಿ. ಲಾಂಗ್ ವೀಡಿಯೋಗಳಿಗಿಂತ ಈ ರೀಲ್ಸ್ಗಳು 14 ಸೆಕೆಂಡ್ ರೀಲ್ಸ್ಗಳಿದೆಯಲ್ಲ, ಅದು ಜಾಸ್ತಿ ಓಡಿದೆ. ಅಂದರೆ ನೋಡಿ, ಇವತ್ತು ಪ್ರಾಮಾಣಿಕವಾಗಿ ಡ್ಯಾನ್ಸ್ ಮಾಡ್ತೀನಿ ಅಂತಂದರೆ ಅವ್ರಿಗೆ ಯಾರೂ ಲೈಕು ಕೊಡೋಲ್ಲ, ನೋಡೋದು ಇಲ್ಲ. ಸುಮ್ಮ ಪೆಕ್ಕರ್ಕಣ ಕುಣಿದೆ. ಹೌದು,
ಬೇಕಾರೆ ಕಣ ಕೊಡ್ರಿ, ನಿಮ್ಗೆ ಇಷ್ಟ ಬಂದಂಗೆ ಕುಣೀರಿ, ಅಂಥದಕ್ಕೆ ವ್ಯೂಸ್ ಜಾಸ್ತಿ. ಈಗ ನನ್ನ ವೀಡಿಯೋಲ್ಲಿ ಕೂಡ ಹಂಗಂತ ನಾನು ಪಾಪ ಅವರು ನಾನು ಅವಮಾನ ಮಾಡಲ್ಲ, ಅವರು ಪಾಪ ಮಾಡ್ತಾರೆ, ಇಲ್ಲ ಅಂತಲ್ಲ. ಅವರು ನೋಡೋರ್ಗೊಂದು ಸ್ವಲ್ಪ ಮನೋರಂಜನೆ ಸಿಗ್ಬೋದು, ಅದಕ್ಕೋಸ್ಕರ ಅವರು ನೋಡ್ತಾಯಿರ್ತಾರೆ. ಹಾಗಾಗಿ ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.